ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೂ ಕೂಡ ಒಂದು 20 ಕುರಿಗಳಿದೆ, ಜೊತೆಗೆ 5 ಮರಿಗಳಿದೆ. ಸೊ ಈ 20 ಕುರಿ ಜೊತೆಗೆ 5 ಮರಿಗಳ ಬಗ್ಗೆ ನಾನು ನಿಮ್ಗೆ ಇವತ್ತು ಕ್ಲಾರಿಫೈ ಮಾಡ್ತೀನಿ, ಅಂದರೆ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಂದೊಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅಂಥವರೆಲ್ಲರೂ ಕೂಡ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 5,000 ಜನ ಸಬ್ಸ್ಕ್ರೈಬರ್ ಆಗೋದಕ್ಕೆ ಹತ್ತತ್ರ ಬಂದಿದೆ. ಸೊ ನೋಡ್ತಾರೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಸೊ ಏನಾದರೂ ಇದ್ದರೆ ಕಾಮೆಂಟ್ ಕೂಡ ಮಾಡಬಹುದು. ನೋಡಿ ಫ್ರೆಂಡ್ಸ್, ನಿನ್ನೆ ದಿನ ನಾನು ಒಂದು ಪೋಸ್ಟನ್ನು ಮಾಡಿದ್ದೆ ನೈಟು. ಏನಂದರೆ ನನ್ನ ಕಡೆಯಿಂದ ನಾಳೆ ದಿನ ಮಂಗಳವಾರ ಕೆಲವೊಂದು ಬಕ್ರೀದ್ಗೋಸ್ಕರ ಮರಿಗಳು ಜೊತೆಗೆ ತೆನೆ ಕುರಿಗಳನ್ನ ಕಳಿಸ್ಕೊಡ್ತೀನಿ ಅಂತ ಪೋಸ್ಟ್ ಮಾಡಿದ್ದೆ. ಸೊ ಯಾರೆಲ್ಲ ಆ ಪೋಸ್ಟ್ ನೋಡಿದ್ದೀರೋ ನಿಮಗೆ ಗೊತ್ತು ಅದರ ಬಗ್ಗೆ. ಸೊ ಹಾಗಾಗಿ ಫೈನಲಿ ಇವತ್ತು ನಿನ್ನೆ ಹೇಳಿದಂಗೆ ಇವತ್ತು 20 ತೆನೆ ಕುರಿ ಜೊತೆಗೆ 5 ಮರಿ, ಅಂದರೆ 5 ತಾಯಿ ಕುರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ಕಳಿಸ್ಕೊಡ್ತಿದ್ದೀನಿ ಅಂದರೆ ಶ್ರೀನಿವಾಸ್ ಅಂತ ಅವ್ರ ಹೆಸರು. ಅವರು ಇಲ್ಲೇ ID ಹಳ್ಳಿ ಕಡೆದವರು. ಈಗಾಗಲೇ ಸುಮಾರು ಅಂದರೆ ಒಂದು 2 ಸರಿ ಅವರಿಗೆ ನಾನು ಅಮ್ಮಿನಗಡ್ ಎಳಗಾಡ್ ಟಗರು ಮರಿಗಳನ್ನ ಕೊಟ್ಟಿದ್ದೆ. ಬಟ್ ನೋಡಿ ಆದಮೇಲೆ ಈಗ ತೆನೆ ಕುರಿಗಳನ್ನ ಸಾಕಬೇಕು, ತೆನೆ ಕುರಿಗಳನ್ನ ಬ್ರೀಡ್ ಮಾಡಬೇಕು ಅಂದ್ಕೊಂಡಿರೋ ಒಂದು ಟಾರ್ಗೆಟನ್ನು ಮಾಡಿರುವಂಥ ವ್ಯಕ್ತಿ. ಆ ವ್ಯಕ್ತಿ ತುಂಬ ಅಂದರೆ ತುಂಬ ಒಳ್ಳೆಯ ಮನುಷ್ಯ, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರೇ ಇವರು ಶ್ರೀನಿವಾಸ್ ಅವರು ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಕೊಡುತ್ತೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ, ಪ್ರೀತಿಯಿಂದ ನನ್ನ ಜೊತೆ ತುಂಬ ಒಡನಾಟದಲ್ಲಿದ್ದಾರೆ, ತುಂಬ ಪ್ರೀತಿಯಿಂದ ಫೋನ್ ಮಾಡಿ ಮಾತಾಡ್ತಾರೆ. ಬಟ್ ನಾನೇ ಅವ್ರ ಫೋನನ್ನು ಅವಾಗ ತೆಗೆದಿರೋದಿಲ್ಲ, ಸ್ವಲ್ಪ ಬಿಜಿ ಇರೋ ಕಾರಣಕ್ಕೆ. ಸೊ ಹಾಗಾಗಿ ಕ್ಷಮಿಸಿ ಸರ್, ನನ್ನನ್ನು ದಯವಿಟ್ಟು ಆ ಥರ ಏನೋ ಅಂದ್ಕೋಬೇಡಿ. ಬಟ್ ಫೈನಲಿ ನಿಮಗೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ, ತುಂಬ ಚೆನ್ನಾಗಿರೋ ಕುರಿಗಳನ್ನ ನಿಮಗೆ ಆಯ್ದು ತೆಗೆದು ಕೊಟ್ಟಿದ್ದೇನೆ. ಸೊ ಕುರಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಎತ್ತರ ಇದೆ ಕುರಿಗಳು, ತುಂಬ ಅಂದರೆ ಕೂದಲು ಅದು ಇದು ಆಗಿ ಯಾವುದೋ ಥರ ಬಡಕ ಕುರಿಗಳಿಲ್ಲ, ಎಲ್ಲ ನೀಟಾಗಿರೋ ಕುರಿಗಳನ್ನ ಕೊಟ್ಟಿದ್ದೇನೆ. 2 ಕುರಿ ಬ್ಲ್ಯಾಕ್ ಇದೆ, ಅಂದರೆ ಹಂಡ ಬಂಡ ಇದೆ, ಉಳಿಕಿದೆಲ್ಲ ವೈಟ್ ಇದೆ, ಚೆನ್ನಾಗಿರೋ ಕುರಿಗಳನ್ನ ಕೊಟ್ಟಿದ್ದೇನೆ. ಬಟ್ ಒಳ್ಳೆ ಮನುಷ್ಯ ಅವರೇನು, ಅವ್ರ ಬಗ್ಗೆ ಹೇಳೋದಕ್ಕೇನು ಸುಮ್ಮನೆ ಒಳ್ಳೆ ಮನುಷ್ಯ ಅಂತ ಹೇಳಿಬಿಟ್ರೆ ಮುಗಿಯೋದಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆತನದಿಂದ ನಡ್ಕೋತಾರೆ, ಪ್ರಾಮಾಣಿಕತೆಯಿಂದ ನಡ್ಕೋತಾರೆ. ಸೊ ಹಾಗಾಗಿ ಅಮೃತ್ ಅವರೇ, ನೀವು ನನಗೆ ತೆನೆ ಕುರಿಗಳನ್ನ ಕಳಿಸ್ಕೊಡಿ ಅಂತ ಅವ್ರು ನನಗೆ ಹೇಳಿದ್ದರು. ಅವ್ರು ಹೇಳಿರೋ ತೆನೆ ಕುರಿಗಳ ಸಂಖ್ಯೆ ಬರೋಬ್ಬರಿ 42 ತೆನೆ ಕುರಿಗಳು, ಅದರಲ್ಲಿ 12 ಕೆಂದ ತೆನೆ ಕುರಿಗಳು, 30 ಇವು ಅಮೀನ್ಗಢ ಎಳ್ಗಾ ಕುರಿಗಳು, ಜೊತೆಗೆ ಪ್ಲಸ್ 1 ಬ್ರೀಡರ್, ಅಂದರೆ ಟೋಟಲಾಗಿ 43 ನನಗೆ ಕಳಿಸ್ಕೊಡಿ ಅಮೃತ್ ಅವರೇ ಅಂತ ನಂಗೆ ಅವರು ಟಚ್ಚಲ್ಲಿದ್ದರು. ಒಂದು 20 ಮರಿಗಳನ್ನ ನಾನು ಇವತ್ತು ಕಳಿಸ್ಕೊಟ್ಟಿದ್ದೀನಿ, ಇನ್ನೂ ಕೆಲವೊಂದು ಮರಿಗಳನ್ನ ಕಳಿಸ್ಕೊಡ್ಬೇಕಿದ್ದು. ಬಟ್ ಅದು ನನ್ನ ಹತ್ರ ಕೆಂದಗಳು ಇರಲಿಲ್ಲ, ಹಾಗಾಗಿ ಕಟ್ಟಿಲ್ಲ. ಸೊ ನಾಳೆ ದಿನ ಶನಿವಾರ ಅವರಿಗೆ ಸಾಧ್ಯವಾದರೆ ಶನಿವಾರ ದಿನ ಫೈನಲಿ ಇನ್ನೂ ಕೂಡ ಕೆಲವೊಂದು ಕಳಿಸ್ಕೊಡೋದು ಬಾಕಿ ಇದೆ. ಅವರು ನನ್ನ ಹತ್ರ ಸುಮಾರು ಅಂದರೆ ಒಂದು 40-40ರಂಗೆ 3 ಬ್ಯಾಚನೋ ಇನ್ನು ತೊಗೋಬೇಕು ಅಂದ್ಕೊಂಡಿದ್ದೆ. ಸುಮಾರು ಅಂದರೆ ಇವರು ಒಂದು 160 ಕುರಿಗಳನ್ನ ನಾನು ತೊಗೊಂಡು ಬ್ರೀಡ್ ಮಾಡಬೇಕು ಅಮೃತ್ ಅವರೇ ಅಂದಿದ್ದಾರೆ. ಬಟ್ ಅದು ಎಷ್ಟು ಮಟ್ಟಿಗೆ ಇನ್ನೂ ಕಾರ್ಯರೂಪಕ್ಕೆ ಬರುತ್ತೋ ಗೊತ್ತಿಲ್ಲ. ಬಟ್ ನಮ್ಮ ಸರ್ ಅಂದರೆ ನಮ್ಮ ಶ್ರೀನಿವಾಸ್ ಅವರು ಅಣ್ಣವರು ಒಂದು ಒಳ್ಳೆ ಏನೋ ಇದು ಮಾಡಿಕೊಂಡು ಒಂದು ಒಳ್ಳೆ ರೇಂಜಿಗೆ ಫಾರ್ಮನ್ನು ಕಟ್ಕೊಂಡು ತುಂಬ ಕಷ್ಟದಿಂದ ಮುಂದೆ ಬಂದಿದ್ದೀನಿ. ಚಿಕ್ಕವನಿರೋದ್ಲೇ ನಾನು ತುಂಬ ಕಷ್ಟ ಬಿದ್ದಿದ್ದೀನಿ ಅಮೃತ್, ನಿನಗೆ ನನ್ನ ಬಗ್ಗೆ ಹೇಳ್ಕೊಳ್ಳೋದು ಆ ಥರ ಏನೂ ಅಂದ್ಕೋಬೇಡ, ತುಂಬ ಕಷ್ಟದಿಂದ ಬಂದು ಇವತ್ತು ಈ ಒಂದು ಫೀಲ್ಡಿಗೆ ಬಂದಿದ್ದೀನಿ. ಸೊ ನೀನು ನನಗೆ ಹೆಲ್ಪ್ ಮಾಡು, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ. ಸೊ ನೀನು ಬೆಳಿ, ನಾನು ಬೆಳಿತೀನಿ. ಸೊ ಏನಾದರೂ ಇದ್ದರೆ ನಾವಿಬ್ಬರು ಈ ಥರ ವ್ಯವಹಾರ ಮಾಡೋಣ ಅಂತ ನನ್ನ ಜೊತೆ ತುಂಬ ಪ್ರೀತಿ ವಿಶ್ವಾಸದಿಂದ ಅದು ನನ್ನ ಹತ್ರ ಅವ್ರು ವ್ಯವಹಾರ ಮಾಡದೇ ಇರಲಿ, ಮ್ಯಾಟ್ರು ಅದಲ್ಲ. ಬಟ್ ನಂಬಿಕೆ ಅನ್ನೋದು ಮನುಷ್ಯನಿಗೆ ತುಂಬ ದೊಡ್ಡದು, ಪ್ರಾಮಾಣಿಕತೆ ಅನ್ನೋದು ಮನುಷ್ಯನಿಗೆ ತುಂಬ ದೊಡ್ಡದು. ಆ ಪ್ರಾಮಾಣಿಕತೆಯನ್ನು ನಾನು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಶ್ರೀನಿವಾಸ್ ID ಹಳ್ಳಿಯವ್ರ ಹತ್ರ ತುಂಬ ಕಂಡಿದ್ದೇನೆ. ಅದು ಜಸ್ಟ್ ನನ್ನ ಬಾಯಿ ಮಾತಿಂದ ಒಂದು ವಿಡಿಯೋದಲ್ಲಿ ಪ್ರಾಮಾಣಿಕತೆ ಮತ್ತು ಅವರು ಒಳ್ಳೆ ಮನುಷ್ಯ ಅಂದರೆ ಹೇಳಿದರೆ ಮುಗಿಯೋದಿಲ್ಲ. ಬಟ್ ಅವ್ರು ಹೇಗೆ ಅಂತ ನನಗೆ ಗೊತ್ತು, ಅವ್ರಿಗೂ ಗೊತ್ತು. ಸೊ ಅಂಥ ಮನುಷ್ಯನಿಗೆ ಚೆನ್ನಾಗಿರೋ ಕುರಿಗಳನ್ನೇ ಕೊಟ್ಟಿದ್ದೇನೋ ಅನ್ನೋ ಭರವಸೆಯಿಂದ ಅವರಿಗೆ ಆಯ್ದು ತೆಗೆದು ವಿಡಿಯೋ ಮಾಡಿ ಓಕೆ ಸರ್, ನೋಡಿ ಸರ್, ಇಷ್ಟ ಆಯ್ತಾ ಸರ್, ಇಷ್ಟ ಆಗಿಲ್ವಾ ಸರ್, ಹೀಗಿದೆ ಸರ್, ಹಾಗಿದೆ ಸರ್, ಕುರಿಗಳು ಹಾಗಿದೆ ಸರ್, ಹಿಂಗಿದೆ ಸರ್ ಅಂತ ನಾನು ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಕೊಟ್ಟು ವಿಡಿಯೋಗಳನ್ನ ಮಾಡಿ ಹಾಕಿ ತಲುಪಿಸಿ ಫೈನಲಿ ಇವತ್ತು ಲೋಡ್ ಮಾಡಿದ್ದೇನೆ. ಸೊ ಈ ಕುರಿಗಳು ಇವತ್ತು ರಾತ್ರಿ 7 ಗಂಟೆ ಸುಮಾರಿಗೆ ಸಿರಾದ ಬೈಪಾಸಲ್ಲಿ, ಅಂದರೆ ತುಮಕೂರು ಹೋಗೋ ಹೈವೇಯಲ್ಲಿ ಇವತ್ತು ಈ ಕುರಿಗಳು ಇವತ್ತು ಅನ್ಲೋಡ್ ಆಗುತ್ತೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೂ ಕೂಡ ಕುರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಜೊತೆಗೆ ಇವತ್ತು ಯಾರಾದರೂ ನೋಡಬೇಕಂದ್ರೆ ಕುರಿಗಳು ರಸ್ತೆಯಲ್ಲಿ ಇವತ್ತು ಅನ್ಲೋಡ್ ಆಗುತ್ತೆ. ಸೊ ಅಲ್ಲಿ ಹೋದ್ರೆ ನಿಮಗೆ ಕುರಿಗಳು ನಿಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ನೋಡಿ, ಥ್ಯಾಂಕ್ ಯು ವೆರಿ ಮಚ್, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.